ಹಾಯ್ ಹಲೋ ನಮಸ್ಕಾರ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ನಮ್ಮ ಕಾರ್ಯಕ್ರಮದ ವೈಶಿಷ್ಟ್ಯತೆ ಏನು ಅಂತಕ್ಕಂಥದ್ದನ್ನ ನಾನು ಪ್ರತಿ ವಾರನೂ ಹೇಳ್ತಾ ಇರ್ತೀನಿ. ಹಾಗಾಗಿ ಈ ವಾರ ನೇರವಾಗಿ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡಬೋಣ. ನಮ್ಮ ಕಾರ್ಯಕ್ರಮದಲ್ಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣ ತಜ್ಞರು ಮತ್ತು ಲೈಂಗಿಕ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಅರವಿಂದ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟ್ರೆ, ಕಳೆದ ವಾರ ಬಹಳ ಒಂದು ಗಂಭೀರವಾದ ವಿಚಾರವನ್ನ ನಾವು ಚರ್ಚೆಗೆ ಆಯ್ಕೆ ಮಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಈ ಅತ್ಯಾಚಾರ ಪ್ರಕರಣಗಳೆಲ್ಲ ಇಡೀ ದೇಶನೇ ತಲೆ ತಗ್ಗಿಸುವಂತಹ ಒಂದು ಸುದ್ದಿ. ಹೌದೌದು. ಈ ವಿಚಾರವಾಗಿ ನನಗೆ ಏನನ್ನಿಸ್ತು, ನಿಮ್ಮಿಂದ ಜನರನ್ನ ಎಜುಕೇಟ್ ಮಾಡುವಂತಹ ಒಂದು ಕೆಲಸ ಆಗಬೇಕು ಅಂತ ನಾನು ಅನ್ಕೊಂಡೆ. ಅದಕ್ಕೆ ಕಳೆದ ವಾರ ಆ ವಿಚಾರವನ್ನು ಆಯ್ಕೆ ಮಾಡ್ಕೊಂಡಿದ್ದೆ. ಹೈದರಾಬಾದ್ ನಲ್ಲಿ ಆಯ್ತು, ಉನ್ನಾವ್ ನಲ್ಲಿ ಆಯ್ತು, ನಿರ್ಭಯಾ ಕೇಸಿಂದ ಹಿಡಿದು ಇಲ್ಲಿ ಪ್ರತಿದಿನ ರಿಪೋರ್ಟ್ ಆಗ್ತಾನೆ ಇದೆ. ಅದು ಯಾವ ಹೈದರಾಬಾದ್ ಅಂತೂ ವಿಶ್ವಾದ್ಯಂತ ಅದು ದೊಡ್ಡ ಚರ್ಚೆಗೊಳಗೆ, ಬರೀ ಭಾರತದಲ್ಲ. ಹೌದು. ಆಮೇಲೆ ಯಾವ ಹಂತ ಅಂತಂದ್ರೆ ತೀರಾ ಈ 2 ವರ್ಷದ ಮಗು ಮೇಲೆ ರೇಪ್, 3 ವರ್ಷದ ಮಗು ಮೇಲೆ ರೇಪು, ಆಮೇಲೆ ತೀರಾ ರೇಪ್ ಮಾಡೋ ವಿಕ್ಟಿಮ್ಸ್ ಗಳನ್ನ ನೋಡ್ತಾ ಇದ್ರೆ ಮೀಸೆ ಬಂದಿರಲ್ಲ, 15-16 ವರ್ಷದ್ದು. ಸೊ ಯಾಕೆ ಈ ವಯಸ್ಸಿನ ಹುಡುಗರಲ್ಲಿ ಅಂತ ಕಠಿಣವಾದ ಮನಸ್ಥಿತಿ ಅಂತಕ್ಕಂಥದ್ದು ಯಾಕೆ ನಿರ್ಮಾಣ ಆಗುತ್ತೆ? ಎಲ್ಲರಲ್ಲೂ ಹಾಗೆ ಬರುತ್ತಾ, ಕೆಲವರಲ್ಲಿ ಮಾತ್ರ ಹಾಗೆ ಬರುತ್ತಾ? ಮಾದಕ ವ್ಯಸನಿಗಳು ಹೀಗೆ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತು. ಜೊತೆಗೆ ನಮ್ಗೆ ಆ ಸಂದರ್ಭದಲ್ಲಿ ಏನ್ ನಡೀತು ಅಂತಾನೆ ಗೊತ್ತಿಲ್ಲ ಅಂತ ಕೆಲವರು ರಿಪೋರ್ಟ್, ಪೊಲೀಸ್ ತನಿಖೆ ಸಂದರ್ಭದಲ್ಲಿ ಹೇಳ್ಬಿಡ್ತಾರೆ. ಆಮೇಲೆ ಇದ್ರಲ್ಲಿ ಏನಾದ್ರೂ ವಿಧಗಳಿದೆಯಾ ರೇಪ್ ನಲ್ಲಿ? ಏನ್ ಇದ್ರ ಬಗ್ಗೆ ಅಂತ ಅಂದ್ಬಿಟ್ಟು ನಾನು ಬಹಳ ಸೈಂಟಿಫಿಕ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಅದು ಕಾಲ್ಸ್ ಜಾಸ್ತಿ ಬಂತು, ನಾವು ಜಾಸ್ತಿ ಮಾತಾಡಕ್ ಆಗ್ಲಿಲ್ಲ. ಕಳೆದ ವಾರ ರೇಪ್ ಬಗ್ಗೆ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಗೆ ಬೇರೆ ಕಾಲ್ಸ್ ಬಂದ್ಬಿಡ್ತು. ಕಳೆದ ವಾರ ಹೇಳಿದೆ ನಾನು, ಸುಮಾರು 15 ರೀತಿಯ ಅತ್ಯಾಚಾರಗಳಿದೆ, ರೇಪ್ಗಳಿದೆ ಅಂತ. ಈ ರೇಪ್ ಅನ್ನ ಡೆಫಿನೇಷನ್ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡ್ತದೆ. ನಾವೆಲ್ಲರೂ ತಿಳ್ಕೊಂಡಿರೋದು ರೇಪ್ ಅಂದ್ರೆ ಶಿಸ್ತುನ ತಗೊಂಡು ಯೋನಿ ಒಳಗಡೆ ಬಲವಂತವಾಗಿ ನೂಕೋದು ಅಂತ ಅಷ್ಟೇ. ಆದ್ರೆ ಭಾರತ ಸರ್ಕಾರದ ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ಇದರಲ್ಲಿ ಎಷ್ಟು ವಿಶಾಲವಾಗಿದೆ ಅಂತಂದ್ರೆ ಬರೀ ಶಿಶ್ನುನ ಯೋನಿಗೆ ತುರ್ಕೋದೇ ಅಲ್ಲ, ಗುದದ್ವಾರಕ್ಕೆ ತುರ್ಕಿದ್ರು, ಬಾಯಿಗಿಟ್ರು ಅದು ರೇಪ್ ಆಗುತ್ತೆ. ಬರೀ ಶಿಷ್ಟುನಲ್ಲ, ಬೆರಳು ತೋರಿಸಿದ್ರು ರೇಪ್ ಆಗೋಗುತ್ತೆ. ಯಾವುದೇ ಒಂದು ವಸ್ತುನ, ಒಂದು ಪೆನ್ನೋ ಪೆನ್ಸಿಲ್ನೋ ಆಕೆಯ ವಿರುದ್ಧವಾಗಿ. ಇಲ್ಲಿ 2 ಅಂಶ ಇದೆ. ಒಂದು, ರೇಪಿಸ್ಟು ಯಾರು ಇದ್ದಾನೆ ಆ ವ್ಯಕ್ತಿ, ಈ ಒಂದು ಕೃತ್ಯನ್ನು ಎರಗತಕ್ಕಂತ ವ್ಯಕ್ತಿ, ಆ ವ್ಯಕ್ತಿ ತನ್ನ ಯಾವುದೇ ಒಂದು ಅಂಗಾಂಗವನ್ನ, ಒಂದು ಬೆರಳನ್ನೇ ಆಗ್ಬೋದು, ಅಥವಾ ಒಂದು ಕಾಲ್ ಬೆರಳನ್ನೇ ಆಗ್ಬೋದು, ಅಥವಾ ಒಂದು ವಸ್ತುನೇ ಆಗ್ಬೋದು, ಏನೋ ಒಂದು ಇದನ್ನೇ ತೆಗೆದುಕೊಂಡು ತೋರಿಸಿದ್ರೆ, ಬರೀ ಯೋನಿಗಲ್ಲ, ಗುದದ್ವಾರ ತೋರಿಸಿದ್ರು, ಯುರತ್ರಾಕ್ ತೋರಿಸಿದ್ರು, ಬರೀ ಯೋನಿ ತುಟಿಗಳಿಗೆ ಅಂದ್ರೆ ಲೇಬಿಯಾ ಅಂತ ಏನ್ ಹೇಳ್ತೀವಿ, ಆ ತುಟಿಗಳಿಗೆ ತೋರಿಸಿದ್ರು, ಬಾಯಿಗಿಟ್ರು, ಅದು ಕೂಡ ರೇಪ್ ಆಗುತ್ತೆ. ಇದ್ರಲ್ಲಿ ಬಹಳ ಇನ್ನೊಂದು ಅಂಶ ಅಂತಂದ್ರೆ, ಆಕೆ ವಿರುದ್ಧವಾಗಿ ಅಂದ ತಕ್ಷಣ ಆಕೆ ಕನ್ಸೆಂಟ್ ಕೊಡ್ಲೇಬೇಕು, ರಿಟರ್ನ್ ಕನ್ಸೆಂಟ್ ಕೊಡ್ಲೇಬೇಕು ಅಂತ ಏನಿಲ್ಲ. ಆಕೆನ ನಂಬಿಸಿ ದ್ರೋಹ ಮಾಡಿದ್ರು ರೇಪ್ ಆಗುತ್ತೆ. ಮದ್ವೆ ಆಗ್ತೀನಿ ಅಂತಾನೋ, ನಿನ್ಗೇನೋ ಒಂದು ಕೊಡಿಸ್ತೀನಿ ಅಂತಾನೋ, ನಿನ್ಗೊಂದು ಪ್ರಮೋಷನ್ ಕೊಡಿಸ್ತೀನಿ ಅಂತಾನೋ, ಏನೋ ಒಂದ್ ಮಾಡಿ ಆಕೆಗೆ ನಂಬಿಸಿ ದ್ರೋಹ ಮಾಡಿದಾಗ ಅದು ರೇಪ್ ಆಗುತ್ತೆ. ಹೌದೌದು. ಆಮೇಲೆ ರಿಪೋರ್ಟ್ ಮಾಡ್ಬೋದು, ಅವಳು ನನ್ನನ್ನ ಹಿಂಗೆ ಕರ್ಕೊಂಡೋಗಿ ನಂಬಿಸಿ ಮಾಡ್ದ, ನನಗೆ ಆಮೇಲೆ ಒಪ್ಪಿದ್ರು. ಹೌದೌದು. ಹೌದೌದು. ಅಂದ್ರೆ ಅದು ಒಪ್ಪಿಗೆ ಕೊಟ್ಟಿದ್ದು ಕಂಡೀಷನಲ್. ಒಬ್ಬ ಹೈಯರ್ ಅಧಿಕಾರಿ ಕೆಳಗಿಡನ ಒಂದೇವ್ರಿಗೆ ಏನೋ ಒಂದು ನಂಬಿಸಿ ಅಮಿಷ ತೋರಿಸ್ತಾನೆ, ಅಥವಾ ಒಂದು ಎಕ್ಸಾಮಿನರ್ ಒಂದು ಸ್ಟೂಡೆಂಟ್ಗೆ ಪಾಸ್ ಮಾಡ್ತೀನಿ ಅಂತ ಅಮಿಷ ತೋರಿಸ್ತಾನೆ, ಅದು ಕೂಡ ರೇಪ್ ಆಗುತ್ತೆ. ಆ ಕ್ಷಣಕ್ಕೆ ಅವಳು ಒಪ್ಪಿರ್ಬೋದು, ಯಾಕೆ ಆ ಆಸೆಗೋಸ್ಕರ. ಆದ್ರೆ ಅಮಿಷ ತೋರಿಸಿ ಮದ್ವೆ ಆಗ್ತೀನಿ ಅಂತ, ಇದು ಬಹಳ ಸರ್ವೇ ಸಾಮಾನ್ಯ. ಇದು 2ನೇ ರೇಪ್. 3ನೇದು ಈ ಡೇಟಿಂಗ್ ರೇಪ್ ಅಂತ. ಈ ಕಾಲೇಜ್ ಹುಡುಗರು ಹೊರಗಡೆ ಪಿಕ್ನಿಕ್ ಹೋಗ್ತಾರೆ, ಅಥವಾ ಒಂದು ಯಾವುದೋ ಒಂದು ಫಂಕ್ಷನ್ಸ್ಗೆ ಹೊರಗಡೆ ಪಾರ್ಟಿಗಳು ಮಾಡ್ತಾರೆ. ಈ ರೇರ್ ಪಾರ್ಟಿಗಳು ಅಂತ ತುಂಬಾ ಆಗ್ತಾ ಇರ್ತವೆ. ಅಲ್ಲಿ ಹೋಗ ಹುಡುಗಿರುಗಳು ಏನೋ ಒಂದು ಮೋಜ್ ಮಾಡೋದಕ್ಕೆ, ಮಜಾ ಮಾಡೋದಕ್ಕೆ ಹೋಗಿರ್ತಾರೆ ಹೊರತು ಅಲ್ಲಿ ಸಂಭೋಗ ಮಾಡಿಸ್ಕೊಳ್ಳಿಕ್ಕೆ ಹೋಗಿ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಆ ಹುಡುಗಿಯರಿಗೆ ಮತ್ ಬರತಕ್ಕಂತಹ ಪಾನೀಯಗಳನ್ನ ಕೊಡಿಸಿ, ಅಥವಾ ಮಾದಕ ವಸ್ತುಗಳನ್ನ ಕೊಟ್ಟು, ಅಥವಾ ಆಲ್ಕೋಹಾಲ್ ಕೊಟ್ಟು ಅವ್ರಿಗೆ ಮತ್ತೇರಿಸಿ ಆ ಸಮಯದಲ್ಲಿ ಸಂಭೋಗ ಮಾಡಿದ್ರೆ ಅದು ಕೂಡ ರೇಪ್ ಆಗುತ್ತೆ.
ಅಲ್ಲಿ ಅವರು ಒಪ್ಪಿಗೆ ಕೊಟ್ಟಿದ್ರು ಇಟ್ ಈಸ್ ನಾಟ್ ಟೇಕನ್ ಆಸ್ ಎ ಕನ್ಸೆಂಟ್. ಕನ್ಸೆಂಟ್ ಗಿವನ್ ಅಂಡರ್ ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸ್. ಅಲ್ಲಿ ಆಕೆ ಮತ್ತಿದ್ದಾಗ ಅದು ಕೊಟ್ಟಿದ್ದ ಕನ್ಸೆಂಟ್ ಆಗೋದಿಲ್ಲ. ಮಾದಕ ದ್ರವ್ಯ ಸೇವಿಸಿದಾಗ ಅಥವಾ ಬೇರೆ ಇನ್ಯಾವುದೇ ಒಂದು ರೀತಿನಲ್ಲಿ ಅಥವಾ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಚೂರಿ ಇಟ್ಟು ಬೆದರಿಕೆ ಮಾಡಿ, ಹೌದೌದು, ಸಾಯಿಸ್ಬಿಡ್ತೀನಿ, ಇಲ್ಲ ನಿಮ್ಮ ತಂದೆನೋ ತಾಯಿನೋ ಸಾಯಿಸ್ಬಿಡ್ತೀನಿ, ತಮ್ಮನ್ ಸಾಯಿಸ್ಬಿಡ್ತೀನಿ, ಯಾರನ್ನೋ ಒಬ್ರನ್ನ ಒತ್ತೆ ಇಟ್ಟು ಅವಾಗ ಆ ಕ್ಷಣಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಅಲ್ಲೇನ್ ರೆಸಿಸ್ಟೆನ್ಸ್ ಇರೋದಿಲ್ಲ. ಆ ರೆಸಿಸ್ಟೆನ್ಸ್ ಇಲ್ಲ ಅಂದ ತಕ್ಷಣ ಏನಾಗುತ್ತೆ, ಒಪ್ಪಿಗೆ ಕೊಟ್ಟಿರ್ಬೇಕು ಅನ್ನೋ ಒಂದು ಇದು ಬರುತ್ತೆ. ಆದ್ರೆ ಒಪ್ಪಿಗೆ ಕೊಟ್ಟಿರೋದು ಯಾವ್ದಕ್ಕೋಸ್ಕರ? ಅಂಡರ್ ಥ್ರೆಟ್. ಅದು ಕೂಡ ರೇಪ್ ಆಗುತ್ತೆ. ಆಮೇಲೆ ಇನ್ನೊಂದು ವಾರ್ ರೇಪ್ಗಳು, ಇದು ವಿಪರೀತ ಆಗ್ತವೆ. ವಾರ್ ರೇಪ್ ಅಂತಂದ್ರೆ ಈ ಯುದ್ಧ ಆದಾಗ ಸೈನಿಕರು ಹೋಗಿ ಅಲ್ಲಿ ಆಕ್ಯುಪೈ ಮಾಡ್ಕೊಳ್ತಾರಲ್ಲ ಆ ಸ್ಥಳ, ಅಲ್ಲಿರೋ ಎಲ್ಲ ಹೆಂಗಸರುಗಳ ಮೇಲೆ ರೇಪ್ ಮಾಡೋದು. ಇದು ಮೊನ್ನೆ 1971 ನಲ್ಲಿ ಈ ಬಾಂಗ್ಲಾದೇಶ್ ವಾರ ಆಯ್ತಲ್ಲ, ಆಗ ಈ ಅಲ್ಲಿ ಪಾಕಿಸ್ತಾನದವರು ಬಾಂಗ್ಲಾದೇಶ್ ಆಕ್ಯುಪೈ ಮಾಡ್ಕೊಂಡಿದ್ರಲ್ಲ, ಅವಾಗಿನೂ ಅವ್ರದೇ ಆಗಿತ್ತು. ವೆಸ್ಟ್ ಪಾಕಿಸ್ತಾನ್ ಆರ್ಮಿ ಈಸ್ಟ್ ಪಾಕಿಸ್ತಾನ ಆಕ್ಯುಪೈ ಮಾಡ್ಕೊಂಡಿತ್ತು ಅಥವಾ ಅವ್ರ ಕಂಟ್ರೋಲ್ ಅಲ್ಲಿ ಇನ್ನು ಇಂಡಿಪೆಂಡೆಂಟ್ ಆಗಿತ್ತು. ಇವರು ಬಾಂಗ್ಲಾದೇಶದವ್ರು ಘೋಷಿಸ್ಕೊಂಡಿದ್ರು, ಬಟ್ ಇನ್ನು ಅವರು ಅವ್ರು ಬಿಟ್ಟೋಗೋ ಸಮಯದಲ್ಲಿ ಏನ್ ಮಾಡ್ಬಿಟ್ರು, ಸುಮಾರು ಅವರ ಅಂದಾಜಿನ ಪ್ರಕಾರ, ಬಾಂಗ್ಲಾದೇಶದ ಅಂದಾಜಿನ ಪ್ರಕಾರನೇ ಒಂದು ಸುಮಾರು 30-40 ಲಕ್ಷ ಮಹಿಳೆಯರನ್ನ ಅಮಾನವೀಯವಾಗಿ ಅವರು ರೇಪ್ ಮಾಡ್ಬಿಟ್ಟು. ಇದು ವಾರ್ ರೇಪ್ ಅಂತ. ಇಲ್ಲೇನಾಗುತ್ತೆ, ಅವರು ಕಂಪ್ಲೀಟ್ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ, ಅವ್ರಿಗೇನು ರೆಸಿಸ್ಟೆನ್ಸ್ ಇರೋದಿಲ್ಲ, ಪವರ್ ಇರ್ತದೆ, ವೆಪನ್ಸ್ ಇರ್ತದೆ. ಈ ಅಮಾಯಕ ಮಹಿಳೆಯರ ಮೇಲೆ ಅದು ದಟ್ ಈಸ್ ವಾರ್ ರೇಪ್. ಇನ್ನ ಕಸ್ಟಡಿ ರೇಪ್, ಈಗ ಒಂದು ಮಹಿಳೆನ ಒಬ್ಬ ಪೊಲೀಸ್ ಅಧಿಕಾರಿ ಕರ್ಕೊಂಡೋಗಿ ಕಸ್ಟಡಿಗೆ ಇಟ್ಕೊಂಡಿರ್ತಾರೆ ಪೊಲೀಸ್ ಇದರಲ್ಲಿ, ಆಗ ಆಕೆಗೆ ಜೀವ ಭಯ ಇರುತ್ತೆ, ಆಕೆಗೆ ಏನು ಕೂಗಂಗೂ ಇಲ್ಲ, ಏನೂ ಇಲ್ಲ, ಅಲ್ಲಿ ರೇಪ್ ಮಾಡೋದು ಕಸ್ಟಡಿ ರೇಪ್ ಆಗುತ್ತೆ. ಇನ್ನ ಜೈಲ್ ರೇಪ್, ಜೈಲಲ್ಲಿ ಇಟ್ಟಿದ್ದಾಗ ಆಗ ರೇಪ್, ಅಲ್ಲೂ ಒಂದು ಅಸಹಾಯಕತೆನ ಉಪಯೋಗಿಸ್ಕೊಂಡು ದುರುಪಯೋಗಪಡಿಸ್ಕೊಂಡು ಮಾಡೋದು, ಅದು ಕೂಡ ರೇಪ್ ಆಗುತ್ತೆ. ಅಲ್ಲಿ ಈ ರೇಪ್ನಲ್ಲಿ ಗಂಡಸರಿಗೆ ರೇಪ್ ಆಗೋ ಚಾನ್ಸಸ್ ಇರುತ್ತೆ. ಈಗ ರೇಪ್ ಅಂದ ತಕ್ಷಣ ಮಹಿಳೆಗೆ ರೇಪ್ ಆಗೋದು ಅಂತಲ್ಲ. ಉದಾಹರಣೆಗೆ ಹೊಸ್ದಾಗಿ ಯಾರನ್ನೋ ಒಬ್ಬನ್ನ ಕರ್ಕೊಂಡೋಗಿ ಕಸ್ಟಡಿ ಇದ್ರಲ್ಲಿ ಜೈಲ್ಗೆ ಹಾಕ್ಬಿಡ್ತಾರೆ. ಅವನು ಪಾಪ ಯಾವ್ದೋ ಒಂದಿದ್ರಲ್ಲಿ ಸಣ್ಣ ಪುಟ್ಟ ಇದ್ರಲ್ಲಿ ಸಿಕ್ಕಾಕೊಂಡಿರ್ತಾನೆ, ಅಥವಾ ಅಮಾಯಕನ್ ತಗೊಂಡೋಗಿ ಜೈಲ್ಗೆ ಹಾಕ್ಬಿಟ್ಟಿರ್ತಾರೆ. ಅಲ್ಲಿ ಸೀನಿಯರ್ ಜೈಲ್ ಬರ್ಡ್ಸ್ ಇರ್ತಾರಲ್ಲ, ಅವ್ರುಗಳನ್ನ ರೇಪ್ ಮಾಡಾಕ್ ಬಿಡ್ತಾರೆ. ಅವರು ಅಷ್ಟು ತುಂಬಾ ವರ್ಷದಿಂದ ಅವರು ಪಳಗಿರ್ತಾರೆ, ಸಿಕ್ಕಿರಲ್ಲ, ಅದು ಕೂಡ ರೇಪ್ ಆಗುತ್ತೆ. ಮಹಿಳೆ ಮೇಲೆ ಅಂತಾನೆ ಇಲ್ಲ, ರಿವರ್ಸ್ ಕೂಡ ಇದು. ಆಮೇಲೆ ಈಗ ತಾನೇ ನೀವು ಹೇಳಿದ್ರಿ ಚೈಲ್ಡ್ ರೇಪ್ ಅಂತ. ಇದು ತುಂಬಾ ಕಾಮನ್. ಅಂಡ್ ಒಂದು ಅಂಕಿಅಂಶನ ಪ್ರಕಾರ 90% ಈ ಚೈಲ್ಡ್ ರೇಪ್ಗಳು ಬೆಳಕಿಗೆ ಬರೋದೇ ಇಲ್ಲ. ಯಾಕೆಂದ್ರೆ ಯಾರು ರಿಪೋರ್ಟ್ ಮಾಡ್ಬೇಕು? ಆ ಮಗು ಬಂದು ಹೇಳುತ್ತಾ ನನಗೆ ರೇಪ್ ಆಯ್ತು ಅಂತ? ಗೊತ್ತು, ಅದು ಏನಾಯ್ತು ಅಂತ ಗೊತ್ತಿರೋದಿಲ್ಲ ಅದಕ್ಕೆ. ಅದು ಏನೋ ಒಂದು ಕ್ರೌರ್ಯ, ಅದಕ್ಕೆ ಇದು ಯಾರೋ ಬಂದು ಹೊಡೆದ್ರಂಗೆ. ಈಗ ಒಂದು ಮಗುನ ಒಂದು ಸ್ಕೂಲಲ್ಲಿ ಮೇಸ್ಟ್ ಹೊಡಿತಾರೆ, ಅದೇನಂದ್ಕೊಳ್ತದೆ, ನಾನು ತಪ್ಪು ಮಾಡಿದ್ದೀನಿ, ಹೊಡಿತಾವ್ರೆ. ಇದು ಕೂಡ ಅದೊಂದು ಶಿಕ್ಷೆ ಅನ್ಕೊಂಡ್ಬಿಟ್ಟಿರುತ್ತೆ ನಿಜ. ಅದಕ್ಕೆ ಇದು ಇಷ್ಟೊಂದು ದೊಡ್ಡ ಅಮಾನವೀಯ ಕೃತಿ ಅನ್ನೋದು ಕೂಡ ಗೊತ್ತಿರೋದು. ಅಂದ್ರೆ ಒಂದು ಹಸುಳೆ ಅಥವಾ ಒಂದು ಮುಗ್ಧೆ ಅಥವಾ ಒಂದು ಪಶು ಅಂತ ಅಂತೀವಲ್ಲ, ಒಂದು ಹಸುವಿನ ರೀತಿ, ಇದು ಒಂದು ರೀತಿಯ ಇದು. ಇನ್ನ ಗ್ಯಾಂಗ್ ರೇಪ್ ಬಗ್ಗೆ ಗೊತ್ತೇ ಇದೆ, ಅದನ್ನ ಪುಡುಗಟ್ಲೆ ಬರ್ದಿದ್ದಾರೆ, ಅದನ್ನ ನಾವೇನು ಹೇಳೋದು ನೆಸೆಸರಿ, ಅಷ್ಟೊಂದು ಅಮಾಯಕ ಒಂದು ಇದು. ಜೊತೆಗೆ ಇನ್ಸೆಸ್ಟ್ ಅಂತ ಒಂದು ರೇಪ್ ಇದೆ. ಇಲ್ಲಿ ಮನೆಯ ಹಿರಿಯರು ಒಂದು ಕಿರಿಯ ಒಂದು ವ್ಯಕ್ತಿ ಮೇಲೆ ರೇಪ್ ಮಾಡ್ತಾರೆ. ಅಂದ್ರೆ ತಂದೆ ಮಗಳ ಮೇಲೆ, ಸ್ಟೆಪ್ ಮಗಳ ಮೇಲೆ, ಅಂದ್ರೆ ಡೈರೆಕ್ಟ್ ಮಗಳಲ್ಲ, ಈ ಮೊದಲನೇ ಹೆಂಡ್ತಿನೋ ಎರಡನೇ ಹೆಂಡ್ತಿನೋ ಮಗಳು, ದೊಡ್ಡ ಮಗ ತಂಗಿ ಮೇಲೆ, ಅಥವಾ ಚಿಕ್ಕಪ್ಪ ದೊಡ್ಡಪ್ಪದಿರು ಅಥವಾ ಮಾವಂದಿರು ಹುಡುಗಿ ಮೇಲೆ, ಇದು ಇನ್ಸೆಸ್ಟ್ ಅಂತ. ಇದು ಬಹುತೇಕ ಇಂಥ ಇವುಗಳು ಬೆಳಕಿಗೆ ಬರೋದಿಲ್ಲ, ಬರೋದೇ ಇಲ್ಲ. ಯಾತಕ್ಕೆ ಅಂತಂದ್ರೆ ಮರ್ಯಾದೆ ಪ್ರಶ್ನೆ, ಕುಟುಂಬದ ಗೌರವ ಪ್ರಶ್ನೆ. ಅದು ಬೆಳಕಿಗೆ ಬಂದ್ರು ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ಆ ಮಗುವಿನ ಭವಿಷ್ಯದ ಬಗ್ಗೆ ಅಲ್ಲಿ ಜೊತೆಗೆ ಅಲ್ಲಿ ಆ ಬಹುತೇಕ ಈ ತರದ ರೇಪ್ ಮಾಡೋಂಥ ವ್ಯಕ್ತಿ ಆ ಹುಡುಗಿಯ ಗಾಡಿಯನ್ನೇ ಆಗಿರ್ತಾನೆ, ಆಕೆ ಪಾಲಕನೇ ಆಗಿರ್ತಾನೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾ ಇರೋದು, ಓದಿಸ್ತಾ ಇರೋದು, ಅದನ್ನ ದುರುಪಯೋಗ ಪಡಿಸ್ಕೊಂಡು ಮಾಡ್ತಿರ್ತಾನೆ. ಇದು ಅತ್ಯಂತ ಅಮಾಯಕವಾದ್ದು,
ಒಂಥರ ಸಮಾಜ ತಲೆ ತಗ್ಗಿಸ್ಬೇಕಾದಂತ ಇದೆ. ಆದ್ರೆ ಅವು ಬೆಳಕಿಗೆ ಬರೋದಿಲ್ಲ, ಕಂಪ್ಲೇಂಟು ಆಗೋದಿಲ್ಲ. ಇವು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಲ್ಲಿ ಸಾಕಷ್ಟು ರಿಪೋರ್ಟ್ಗಳು ಬಂದಿದೆ. ಆದ್ರೂ ಸಹ ಇನ್ನೂ ಸರ್ಕಾರ ಇದರ ಹತ್ರ ಗಮನ ಹರಿಸಿ ಇಂಥ ಒಂದು ರಿಪೋರ್ಟ್ ಮಾಡಬೇಕು, ಇದಕ್ಕೆ ಈ ತರ ಏನೇನು ತೆಗೆದುಕೊಳ್ಬೇಕು ಕ್ರಮ ಅನ್ನೋದ್ರ ಬಗ್ಗೆ ಇನ್ನೂ ವಿವರವಾಗಿ ಹೆಚ್ಚಿಗೆ ಇದಾಗಿದೆ. ಅಲ್ಲ ಡಾಕ್ಟರ್, ಈಗ ಅತ್ಯಾಚಾರ ಮಾಡದೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ ಅಲ್ವಾ? ಅದ್ರಲ್ಲಿ ಇದು ಈಗ ನಂಬದರೆ ಮಾಡಿದ್ರೆ ಇದರಲ್ಲಿ ಏನಂತಂದ್ರೆ ಪೊಲೀಸನೇ ಕಳ್ತನ ಮಾಡಿದ್ರೆ ಇದರಲ್ಲಿ ಆಪಾದನೆಯಲ್ಲಿ ಗುರುತರವಾದ ಆಪಾದನೆ ಯಾರು ನಂಬ್ತಾರೋ ಅವರೇನೆ ಇದ್ ಮಾಡ್ಬಿಟ್ರೆ ಅದು ಇನ್ನೂ ಯಾವ ರೀತಿ ಆ ಮುಗ್ಧ ಮನಸ್ಸಿಗೆ ಎಷ್ಟು ಇದಾಗೋದಿಲ್ಲ. ದಿನ ಬೆಳಗ್ಗೆ ನೋಡ್ಬೇಕಲ್ಲ. ನಿಜ ನಿಜ ನಿಜ. ಈಗ ಪರ್ಪಿಚುರೇಟರು ಔಟ್ಸೈಡರ್ ಆದ್ರೆ ಅವನು ರೇಪ್ ಮಾಡ್ತಾನೆ, ಹೊರಟೋಗ್ಬಿಡ್ತಾನೆ. ಹೌದು, ಅಲ್ಲಿ ಲಿಂಕ್ ಇರೋದಿಲ್ಲ, ಅದು ಯಾರನ್ನದು ಗೊತ್ತೂ ಇರೋದಿಲ್ಲ ಬಹುಶಃ. ಇಲ್ಲಿ ಹಾಗಾಗಲ್ವಲ್ಲ, ಇಲ್ಲಿ ಇನ್ನೂ ಅಂತಾಗುತ್ತೆ. ಸೀರಿಯಲ್ ರೇಪ್ ಅಂತ ಇದೆ. ಸೀರಿಯಲ್ ರೇಪ್ ಅಂದ್ರೆ ರೇಪ್ ಆಗಿರೋ ವ್ಯಕ್ತಿನ ಮತ್ತೆ ಮತ್ತೆ ರೇಪ್ ಮಾಡೋ ಅದನ್ನ ಯಾವ್ದೋ ಒಂದು ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೂಡ ಹಾಕೊಂಡು ಕರ್ಕೊಂಡೋಗಿ ಎಲ್ಲೋ ಒಂದು ಹೌದು ಜೊತೆಗೆ ಅಥವಾ ಗೊತ್ತಿರೋರೇನೆ ಬೇರೆ ಏನೋ ಒಂದು ಕಾರಣ ಹೇಳ್ಕೊಂಡು ನೀನು ಹೇಳ್ಬಿಟ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂದ್ಕೊಂಡು ಅದನ್ನ ಮಾಡೋದು ಸೀರಿಯಲ್ ರೇಪ್. ಅದು ಇದು ಒಂದು ರೀತಿ ರೇಪು. ಹಾಗಾಗಿ ಒಟ್ಟು ಈ 15 ರೀತಿಯ ರೇಪ್ಗಳಿದೆ. ಜುವಿನೈಲ್ ರೇಪು ಅಂದ್ರೆ ವಯಸ್ಸಿಗೆ ಬಂದೇ ಇಲ್ಲದೆ ಇರತಕ್ಕಂಥ ಹುಡುಗ ಒಂದು ಮಹಿಳೆ ಮೇಲೆ ಅತ್ಯಾಚಾರ, ಅದನ್ನ ಪೂರ್ತಿ ಕಾನೂನು ರೀತಿನಲ್ಲಿ ಅವನ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೂ ಆಗಲ್ಲ, ಬಿಡಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತು, 2016 ಅಮೆಂಡ್ಮೆಂಟ್ ಮಾಡಿ ಈ 18 ವಯಸ್ಸಿದ್ದನ್ನ 16 ಇಳಿಸ್ತು. ಇನ್ನೊಂದು ಈ ಗಂಡ ಹೆಂಡತಿ ಮೇಲೆ ಮಾಡಾರೆ. ಹೌದು, ಹೆಂಡತಿಗೆ ಇಷ್ಟ ಇಲ್ಲ ಅಂದ್ರೆ ಅದು ರೇಪ್. ಹೌದೌದು, ಎಗೇನ್ಸ್ಟ್ ದರ್ ವಿಲ್ ಅಥವಾ ಸಪರೇಟ್ ಆಗಿರ್ತಾರೆ. ಈ ಡೈವರ್ಸ್ ಅಪ್ಲೈ ಮಾಡಿರ್ತಾರೆ, ಬೇರೆ ಬೇರೆ ಇರ್ತಾರೆ. ಆ ಟೈಮ್ನಲ್ಲಿ ಫೋರ್ಸ್ ಮಾಡಿ ರೇಪ್ ಮಾಡೋದು. ಓಕೆ.